ಈಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಮಂಡ್ಯ ರಾಜಕಾರಣದಲ್ಲಿ ಟಾಕ್ ಫೈಟ್ ನಿಲ್ತಾ ಇಲ್ಲ. ಸುಮಲತಾ ಅಂಬರೀಶ್ ಮತ್ತು ಪುಟ್ಟರಾಜು ನಡುವೆ ವಾಗ್ಯುದ್ಧಗಳು ನಿಲ್ತಾನೆ ಇಲ್ಲ. ಒಂದಕ್ಕೊಂದು ಅಂದ್ರೆ ಸವಾಲಿಗೆ ಪ್ರತಿ ಸವಾಲು ಅನ್ನುವಂತೆ ಮಾತಿಗೆ ತಿರುಗೇಟುಗಳು ನಡೀತಾನೆ ಇದೆ. ಇಬ್ಬರ ನಾಯಕರ ನಡುವೆ ಸವಾಲು ಪ್ರತಿ ಸವಾಲು ನಡೀತಾ ಇದೆ. ಪುಟ್ಟರಾಜು ಐಟಿ ಮುಂದೆ ಹೋಗಿ ದೇವರ ಮೇಲೆ ಪ್ರಮಾಣವನ್ನ ಮಾಡ್ಲಿ, ನನ್ನ ಹೆಸರು ಅಂಬಿ ಹೆಸರನ್ನ ಹೇಳಿದೆ ಪುಟ್ಟರಾಜು ಪ್ರಚಾರವನ್ನ ಮಾಡಿ ತೋರಿಸ್ಲಿ ನೋಡೋಣ ಅಂತ ಸುಮಲತಾ ಸವಾಲನ್ನ ಹಾಕ್ತಾ ಇದ್ದಾರೆ ಪುಟ್ಟರಾಜು ಅವ್ರಿಗೆ. ಇನ್ನು ಪುಕ್ಕಟೆ ಪ್ರಚಾರಕ್ಕಾಗಿ ಈ ರೀತಿಯಾಗಿ ಮಾತನಾಡೋದು ಸರಿಯಲ್ಲ. ಪುಟ್ಟರಾಜು ಗೆದ್ದು ಬಂದಾಗ ಅಂಬಿ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಪಡೆದುಕೊಳ್ತಾ ಇದ್ರು. ಯಾರ್ಯಾರಿಗೆ ಸಹಾಯ ಮಾಡಿದ್ರು ಅನ್ನೋ ಬಗ್ಗೆ ನಾನೀಗ ಮಾತನಾಡೋಕೆ ಇಷ್ಟಪಡಲ್ಲ. ಹೇಗೂ ದೇವ್ರ ಮುಂದೆ ಹೋಗ್ತಾರಲ್ಲ, ಆ ಸಂದರ್ಭದಲ್ಲಿ ಪುಟ್ಟರಾಜು ಅವರೇ ಪ್ರಮಾಣವನ್ನ ಮಾಡ್ಕೊಳ್ಳಿ. ಬೇಕಿದ್ರೆ ಪುಟ್ಟರಾಜು ಅವರು ಅಂಬಿ ಸಮಾಧಿ ಹತ್ರ ಹೋಗಿ ತಮ್ಮನ್ನು ತಾವು ಕೇಳ್ಕೊಳ್ಳಿ, ತಮ್ಮ ಆತ್ಮಸಾಕ್ಷಿಯನ್ನ ಪ್ರಶ್ನೆ ಮಾಡ್ಕೊಳ್ಳಿ ಅಂತ ಸುಮಲತಾ ಅಂಬರೀಶ್ ಮದ್ದೂರಿನ ಮರಳಿಗ ಗ್ರಾಮದಲ್ಲಿ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಅವರು ಈ ರೀತಿಯಾಗಿ ತಿರುಗೇಟನ್ನ ಕೊಡ್ತಾ ಇದ್ದಾರೆ. ನಾನು ಸುಮಕ್ಕನಿಗೆ ಬಹಳ ಗೌರವವಾಗಿ ಹೇಳಿಕ್ ಬಯಸ್ತೀನಿ. ನೆಕ್ಸ್ಟ್ ಅಂಬರೀಶ್ ಅಣ್ಣವರ ಸಮಾಧಿ ಪೂಜೆ ಮಾಡಕ್ ಹೋದಾಗ ಅಲ್ಲಿ ನಿಂತ್ಕೊಂಡು ಕಣ್ಣು ಮುಚ್ಕೊಂಡು ಪುಟ್ಟರಾಜು ಅವರು ರಾಜಕೀಯವಾಗಿ ನನ್ನ ಕುಟುಂಬಕ್ಕೆ ಏನೇನು ಸಹಾಯ ಮಾಡಿದ್ದಾರೆ ಅಂತಕ್ಕಂಥದನ್ನ ಅವರಲ್ಲಿ ಅಂಬರೀಶ್ ಅಣ್ಣ ಮುಂದೆ ಕೇಳಲಿ. ರಾಮನಗರದಲ್ಲಿ ಸೋತಂತ ಸಂದರ್ಭದಲ್ಲಿ ನಾನು ಮನೆ ದುಡ್ಡು ಹಾಕೊಂಡು ಕರ್ಕೊಂಬಂದು ಕನ್ನಡ ರಾಜ್ಯೋತ್ಸವ ಮಾಡಿಸಿ ಜಿಲ್ಲೆ ತಿರುಗಿಸಿದ್ದೀನಿ. ನೀವಿಲ್ಲೇ ನೆಕ್ಸ್ಟ್ MP ಕ್ಯಾಂಡಿಡೇಟ್ ಆಗಬೇಕು ಅಂತ ಮಾಡಿದ್ದೀನಿ. ರಾಜಕೀಯ ಪ್ರವೇಶ ಮಂಡ್ಯದಲ್ಲೇ ಮಾಡಬೇಕು ಅಂತ ಹೇಳಿದ್ದೀನಿ. 95-96ರಲ್ಲಿ ಬೈ ಎಲೆಕ್ಷನ್ ಏನು ಸುತ್ತರು ದೇವೇಗೌಡರ ಸ್ಥಾನಕ್ಕೆ ನಿಂತು ಸೋತ್ರಲ್ಲ, ಅವ್ರು ಯಾವತ್ತೂ 99ರಲ್ಲಿ ನನ್ನ ರಾಜಕೀಯವಾಗಿ ನಾನು ಮಂತ್ರಿ ಮಾಡ್ತೀನಿ ಬಾ, SM ಕೃಷ್ಣ ಅವ್ರು ಮುಖ್ಯಮಂತ್ರಿ ಆಯ್ತಾರೆ ನನ್ನ ಜೊತೆ ಬರಬೇಕು ಅಂತೇಳಿ ನಾನು ಹಿರಿಯ ಪತ್ರಕರ್ತಿದ್ದಾರಲ್ಲ ಡ್ಯಾಮ್ ಮೇಲೆ ಕರೆದ್ರು. ನಾನು ರಾಜಕೀಯವಾಗಿ ಜನ್ಮ ಕೊಟ್ಟಿರೋ ದೇವೇಗೌಡರು ಬಿಟ್ಟು ಬರೋ ಪ್ರಶ್ನೆ ಇಲ್ಲ, ನಿಮ್ಗೆ ಒಳ್ಳೇದಾಗ್ಲಿ ಹೋಗಿ ಅಂತ ಹೇಳಿ ಕಳಿಸ್ತೆ. ಅವ್ರು ಬೇಜಾರು ಮಾಡ್ಕೊಂಡು ಹೋದ್ರು. ಆದರೂ ಅವನು ನಿಯತ್ತನ ಪುಟ್ಟರಾಜು ಬಿಡಿ ಅನ್ನೋತಕ್ಕಂಥ ಮಾತೇಳಿ ಚಲುವರಾಯ ಸ್ವಾಮಿನ ನಾನೇ ಲೀಡ್ ತಗೊಂಡು ಚುನಾವಣೆ ಮಾಡಿದೆ. ನನ್ನ ಪಾಂಡುಪುರ ಆ್ಯಂಡ್ ಹಳೆ ನನ್ನ KR ತಾಲೂಕಿನ ಸೀಳೇರೆ ಕ್ಷೇತ್ರದಿಂದ 12,000 ಲೀಡ್ ಕೊಟ್ಟು 22,000 ಗೆಲ್ಲಕ್ಕೆ ಕಾರಣ ಅದೇ. ಅದು ಎರಡನೇ ದಿನಕ್ಕೆ ನನ್ನ ಮನೆ ಕರೆದು ಜೊತೆಲಿ ಊಟ ಮಾಡಿದ್ರು. ನನ್ನ ಮಗ ನೀನು ನಿಯತ್ ಅನ್ಕಣ ನೀನಲ್ಲೇ ಅಂತ ಹೇಳಿ. ಆತ್ಮಾಭಿಮಾನದ ಬಗ್ಗೆ ಸುಮಲತಕ್ಕವ್ರು ಮಾತಾಡ್ತಕ್ಕಂಥ ಅಗತ್ಯ ಇಲ್ಲ. ಇಂಗ್ಲಿಷಲ್ಲಿ ಒಂದು ಗಾದೆ ಇದೆ, ಸಕ್ಸಸ್ ಹ್ಯಾಸ್ ಮೆನಿ ಫಾದರ್ಸ್, ಫೇಲ್ಯೂರ್ ಇಸ್ ಅನ್ ಆರ್ಫನ್ ಅಂತ. ಈ ಥರ ಈಗ ಅಂಬರೀಷ್ ಅವ್ರು ಇಲ್ವಲ್ಲ, ಇದನ್ನು ಹೌದು ಇಲ್ಲ ಅಂತ ಹೇಳೋಕ್ಕೆ ಬಾಯಿ ಇದೆ ಅವ್ರಿಗೆ, ಬಾಯಿಗೆ ಬಂದಾಗೆ ಮಾತಾಡ್ತಾರೆ. ಇದಕ್ಕೆ ಒಂದು ಮನಸ್ಸಾಕ್ಷಿ ಅನ್ನೋದು ಇರೋರು ಈ ಥರ ಮಾತಾಡಲ್ಲ. ಯಾರಿಂದ ಯಾರು ಏನಾದರೂ ಅನ್ನೋದು ನನಗೆ ಗೊತ್ತು, ಪುಟ್ಟರಾಜು ಗೊತ್ತು. ಸಮಾಧಿ ಬಳಿಕ ಕೇಳಲಿ, ದೇವರ ಪ್ರಮಾಣ ಮಾಡಲಿ, ಇಲ್ಲ ಇನ್ನೊಂದು ಮಾಟ ಮಂತ್ರ ಮಾಡಲಿ, ಇದನ್ನೆಲ್ಲ ಅವ್ರಿಗೆ ಬಿಟ್ಬಿಡ್ತೀನಿ ನಾನು. ಅವರೇ ಇಟ್ಕೊಳ್ಳಿ. ಈಗ ಈ ವಿಷಯ ಬಂದು IT ಗೆ ಸಂಬಂಧಪಟ್ಟಿದ್ದು, ಅವ್ರಿಗೆ ಸಂಬಂಧಪಟ್ಟಿದ್ದು. ಮಧ್ಯದಲ್ಲಿ ನನ್ನ ಹೆಸರು ಎಳೆದು ಈ ಮೂಲಕ ಒಂದು ಪಬ್ಲಿಸಿಟಿ, ಒಂದು ಸಿಂಪತಿಗೋಸ್ಕರ ಅವರು ಏನೆಲ್ಲ ಒಂದು ಶತಾಯ ಟ್ರೈ ಮಾಡ್ತಿದ್ದಾರೆ. ಇದೇನು ಜನರೇನು ನಂಬಲ್ಲ ಇದನ್ನು. ಅವರು ಈಗ ಪ್ರಚಾರಕ್ಕೆ ಅವ್ರಿಗೆ ಟಾಪಿಕ್ ಸಿಗ್ತಾ ಇಲ್ಲ, ಪಾಸಿಟಿವ್ ಥಿಂಗ್ಸ್ ಏನೂ ಸಿಗ್ತಾ ಇಲ್ಲ. ಇದೊಂದು ಈಗ 3 ಜನ ಸುಮಲತಾ ಅನ್ನೋ ಹೆಸರನ್ನ ಹಾಕಿದ್ದಾರೆ. ಈ ರೀತಿಯ ರಾಜಕಾರಣ ಅವ್ರದ್ದು, ಸ್ಟ್ರೇಟ್ ಫಾರ್ವರ್ಡ್ ಪಾಲಿಟಿಕ್ಸ್ ಅಂತೂ ಮಾಡಲ್ಲ. ಆದರೂ ಪುಟ್ಟರಾಜು ಅವರು ಈ ಥರ ಮಾತಾಡೋಕ್ಕೆ ಅವ್ರಿಗೆ ಹಕ್ಕೇ ಇಲ್ಲ. ಬಿಕಾಸ್ ಐ ನೋ ವಾಟ್ ಅಂಬರೀಷ್ ಡಿಡ್ ಫಾರ್ ಪುಟ್ಟರಾಜು. ಅವ್ರು ಏನು ಮಾಡಿದ್ದಾರೆ, ಏನಾಗಿದ್ರು, ಇವರು ಯಾವ ರೀತಿ ಅವ್ರ ಕಾಲಿಗೆ ಬಿದ್ದು ಥ್ಯಾಂಕ್ಸ್ ಹೇಳಿದ್ರು ಅನ್ನೋದು ನನಗೆ ಗೊತ್ತು. ಬೇಕಾದರೆ ಅವರು ಅದನ್ನು ಸಮಾಧಿ ಹತ್ರಕ್ಕೆ ಹೋಗಿ ಹೇಳ್ಕೊಳ್ಳಿ ಅಂಬರೀಷ್ ಅವ್ರಿಗೆ. ಯಾರಾದರೂ ಈ ಥರ ಮಾತಾಡೋಕ್ಕೆ ಧೈರ್ಯ ಆಯ್ತಾ ಅಂಬರೀಷ್ ಅವ್ರು ಇದ್ದಾಗ? ಅಂಬರೀಷ್ ಅವರು ಅವರ ಸ್ವಭಾವ ಎಲ್ರಿಗೂ ಗೊತ್ತಿದೆ. ಅವ್ರು ಯಾರನ್ನೂ ಯಾವತ್ತೂ ಯಾವ ವಿಷಯಕ್ಕೆ ಹೆಲ್ಪು ಕೇಳಿದವರಲ್ಲ, ಬಂದವ್ರಿಗೆಲ್ಲ ಹೆಲ್ಪ್ ಮಾಡಿ ಕಳಿಸಿದ್ದಾರೆ. ಅಂಬರೀಷ್ ಅವ್ರಿಗೆ ಯಾರೇನು ಹೆಲ್ಪ್ ಬೇಕಿರಲಿಲ್ಲ, ಅವ್ರು ತಗೋತಾನೂ ಇರಲಿಲ್ಲ. ಇವಾಗ ಈ ಥರದ ಮಾತುಗಳಿಂದ ಅವ್ರವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೋದೇ ಹೊರತು ಜನಕ್ಕೇನು ಅದರಿಂದ ಏನೂ ವಿಶ್ವಾಸ ಬರಲ್ಲ. ಇಟ್ಸ್ ಎ ವೇಸ್ಟ್ ಎಕ್ಸಸೈಸು. ಅವರು ಪ್ರಮಾಣ, ದೇವರ ಪ್ರಮಾಣ ಅಂತ ಏನೋ ಹೇಳ್ತಾರಂತೆ. ದಯವಿಟ್ಟು ಅವ್ರನ್ನ IT ಡಿಪಾರ್ಟ್ಮೆಂಟಲ್ಲಿ ಹೋಗಿ ಅಲ್ಲೇ ದೇವ್ರ ಮೇಲೆ ಪ್ರಮಾಣ ಇಟ್ಟು ಹೇಳೋಕ್ಕೆ ಹೇಳಿ. ಅವ್ರು ಆಕ್ಸೆಪ್ಟ್ ಮಾಡಿದ್ರೆ ಅದನ್ನು ಅವರು ಪ್ರೂವ್ ಮಾಡ್ಕೊಳ್ಳಿ.